ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಮಲ್ಲು ಮುರುಗೋಡ್. ಸುಪ್ರೀಂ ಕೋರ್ಟ್‌ನ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಬಿ.ಆರ್. ಗವಾಯಿರವರು ನೇಮಕಗೊಂಡಿದ್ದಾರೆ ಎಂತಕ್ಕಂಥದ್ದು. ಹಾಗಾದ್ರೆ ಸುಪ್ರೀಂ ಕೋರ್ಟ್‌ನ ಮುಖ್ಯ ನ್ಯಾಯಾಧೀಶರಾಗಿ ಎಷ್ಟನೇ ನ್ಯಾಯಾಧೀಶರಂದ್ರ ನೋಡ್ರಿ, ಸುಪ್ರೀಂ ಕೋರ್ಟ್‌ನ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಭೂಷಣ್ ರಾಮಕೃಷ್ಣ ಗವಾಯಿ ಅವರನ್ನು ನೇಮಿಸಿ ಕೇಂದ್ರ ಕಾನೂನು ಸಚಿವಾಲಯ ಮಂಗಳವಾರ ಅಧಿಸೂಚನೆಯನ್ನ ಹೊರಡಿಸಿದೆ ಅಂತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್ ನಮ್ಗ. ಈ ರೀತಿಯಾಗಿ ಕರೆಂಟ್ ಇವೆಂಟ್ಸ್ ಲಿಂಕ್ ಇಟ್ಕೊಂಡು ಭಾರತ ಸಂವಿಧಾನದ ಮೇಲೆ ಏನಾಗ್ತಾವ ಅಂದ್ರ ಪ್ರಶ್ನೆಗಳು ಹೆಚ್ಚಾಗಿ ಕಂಡು ಬರ್ತಾವ ಅಂತಕ್ಕಂಥದ್ದು. ಹಾಗಾದ್ರೆ ಭಾರತ ದೇಶದ ಅತ್ಯುನ್ನತವಾದಂತಹ ನ್ಯಾಯಾಲಯ ಯಾವುದಂದ್ರ ಅದು ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು. ಅಂತ ಸುಪ್ರೀಂ ಕೋರ್ಟ್‌ನ ಮುಖ್ಯ ನ್ಯಾಯಾಧೀಶರಾಗಿ 52ನೇ ಮುಖ್ಯ ನ್ಯಾಯಾಧೀಶರಾಗಿ ಈ ಭೂಷಣ್ ರಾಮಕೃಷ್ಣ ಗವಾಯಿ ಅವರನ್ನ ಏನ್ ಮಾಡಲಾಗಿದೆ ಅಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ, ರಾಷ್ಟ್ರಪತಿಗಳು ನೇಮಿಸಿದ್ದಾರೆ ಅಂತಕ್ಕಂಥದ್ದು. ಹಾಲಿ ಮುಖ್ಯ ನ್ಯಾಯಮೂರ್ತಿಯಾದಂತ ಸಂಜೀವ್ ಖನ್ನಾರ್ ಅವರು ಈಗಿದ್ದಂತ ಇವರು ಆಯ್ಕೆ ಆಗುವುದಕ್ಕಿಂತ ಮೊದಲು ಸುಪ್ರೀಂ ಕೋರ್ಟ್‌ನ 51ನೇ 51ನೇ ಮುಖ್ಯ ನ್ಯಾಯಮೂರ್ತಿಗಳು ಯಾರಿದ್ರಂದ್ರ ಸಂಜೀವ್ ಖನ್ನಾರ್ ಅವರಿದ್ರು. ಅವರ ಅವಧಿ ಮೇ 14ಕ್ಕೆ ಏನಾಗ್ತದಂದ್ರ ಮುಗೀತದ ಅಂತಕ್ಕಂಥದ್ದು. ಈ ಮೇ 14ಕ್ಕೆ ಮುಗಿಯುವುದರಿಂದ ಈಗ 52ನೇ ಸುಪ್ರೀಂ ಕೋರ್ಟ್‌ನ ಮುಖ್ಯ ನ್ಯಾಯಾಧೀಶರನ್ನಾಗಿ ಏನ್ ಮಾಡಿದಾರಂದ್ರ ಇವರನ್ನ ಗವಾಯಿ ಅವರನ್ನ ಆಯ್ಕೆ ಮಾಡಲಾಗಿದೆ ಅಂತಂದು. ಮೇ 14ರಂದು ಈ ಗವಾಯಿ ಅವರು ಅಧಿಕಾರವನ್ನ ಏನ್ ಮಾಡಿದ್ದಾರೆ ಅಂದ್ರ ವಹಿಸಲಿದ್ದಾರೆ ಅಂತಕ್ಕಂಥರ ಬಗ್ಗೆ ನಾವು ಏನ್ ಮಾಡ್ತೀವಿ ನೋಡ್ತೀವಿ ಅಂತ. ನ್ಯಾಯಮೂರ್ತಿ ಭೂಷಣ ರಾಮಕೃಷ್ಣ ಗವಾಯಿ ಅವರ ಹೆಸರನ್ನ ಮುಖ್ಯ ಚುನಾವಣಾ ಮುಖ್ಯ ನ್ಯಾಯಮೂರ್ತಿಗಳಾದಂತ ಈ ಸಂಜೀವ್ ಖನ್ನಾರ್ ಅವರು ಏಪ್ರಿಲ್ 16ರಂದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಲಾಗಿತ್ತು ಅಂತಕ್ಕಂಥದ್ದು. ನ್ಯಾಯಮೂರ್ತಿ ಗವಾಯಿ ಅವರ ಅಧಿಕಾರಾವಧಿಯೂ ಸಹ ಎಷ್ಟು ತಿಂಗಳು ಇರ್ತದಂದ್ರ ಕೇವಲ 6 ತಿಂಗಳವರೆಗೆ ಇರಲಿದೆ ಅಂತಕ್ಕಂಥದ್ದು. ಡಿಸೆಂಬರ್ 23ರಂದು ಅವರಿಗೆ 65 ವರ್ಷ ಅವಧಿ ಪೂರ್ಣಗೊಳ್ಳುವುದರಿಂದ ಅಂದು ಅವರು ನಿವೃತ್ತರಾಗಿದ್ದಾರೆ ಅಂತಕ್ಕಂಥ ನಿವೃತ್ತರಾಗ್ತಾರ ಅಂತಕ್ಕಂಥದ್ದು. ಸುಪ್ರೀಂ ಕೋರ್ಟ್‌ನ ಈ ನಿವೃತ್ತಿ ವಯಸ್ಸು ಎಷ್ಟಿದೆ ಅಂದ್ರ 65 ವರ್ಷ ಇದೆ ಅಂತಕ್ಕಂಥದ್ದು. ಈ ನ್ಯಾಯಮೂರ್ತಿ ಗವಾಯಿ ಅವರಿಗೆ ಡಿಸೆಂಬರ್ 23ರಂದು ಏನಾಗ್ತದಂದ್ರ 65 ವರ್ಷ ಆಗುವುದರಿಂದ ಅವರು ಡಿಸೆಂಬರ್ ತಿಂಗಳ 23ನೇ ತಾರೀಕಿನಂದು ಅವರು ನಿವೃತ್ತಿ ಹೊಂದುತ್ತಾರೆ ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ. ಹಾಗಾದ್ರೆ ಇದು ಸುಪ್ರೀಂ ಕೋರ್ಟ್‌ಗೆ ಸಂಬಂಧಪಟ್ಟಂತ ಒಂದು ಕರೆಂಟ್ ಇವೆಂಟ್ಸ್ ಅಂತಕ್ಕಂಥದ್ದು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಬಗ್ಗೆ ನಾವು ನೋಡಿದಾಗ ಭಾರತದ ಈ ಸುಪ್ರೀಂ ಕೋರ್ಟ್ ಅನ್ನ ನೋಡಿದಾಗ ಭಾರತ ಸಂವಿಧಾನದ 5ನೇ ಭಾಗದಾಗ ಇದು ಕಂಡು ಬರ್ತದ. ಭಾರತ ಸಂವಿಧಾನದ 5ನೇ ಭಾಗದಲ್ಲಿ ಕಂಡು ಬರ್ತದ. 124ನೇ ವಿಧಿಯಿಂದ ಹಿಡಿದು 127ರ 147ರ 124ನೇ ವಿಧಿಯಿಂದ ಹಿಡಿದು 147ರ ವರೆಗಿನ ವಿಧಿಗಳು ಸುಪ್ರೀಂ ಕೋರ್ಟ್‌ಗೆ ಸಂಬಂಧಪಟ್ಟಂತ ಒಂದು ಮಾಹಿತಿಗೆ ಸಂಬಂಧಪಟ್ಟಿವೆ ಅಂತಕ್ಕಂಥದ್ದು. ಸುಪ್ರೀಂ ಕೋರ್ಟ್‌ನ ರಚನೆ ಬಗ್ಗೆ ಭಾರತ ಸಂವಿಧಾನದ 124ನೇ ವಿಧಿಯು ಸಂಬಂಧಿಸಿದೆ ಅಂತಕ್ಕಂಥದ್ದು. ಪ್ರಸ್ತುತ ಸುಪ್ರೀಂ ಕೋರ್ಟ್‌ನಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ, 33 ಜನ ಇತರ ನ್ಯಾಯಾಧೀಶರು ಏನಾಗ್ತಾರಂದ್ರ ಕಂಡು ಬರುತ್ತಾರೆ ಅಂತಕ್ಕಂಥದ್ದು. ಹೀಗಾಗಿ ಸುಪ್ರೀಂ ಕೋರ್ಟ್‌ನ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳು ಏನ್ ಮಾಡ್ತಾರಂದ್ರ ನೇಮಕ ಮಾಡ್ತಕ್ಕಂತ ಒಂದು ಅಧಿಕಾರವನ್ನ ಏನ್ ಮಾಡಿದಾರಂದ್ರ ಪಡೆದುಕೊಂಡಿದ್ದಾರೆ ಅಂತ. ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೋ. ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್‌ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂತ ಸಂದರ್ಭದಲ್ಲಿ ಕೇಂದ್ರ ಮಂತ್ರಿ ಮಂಡಲದ ಜೊತೆಗೆ ಸಲಹೆಯನ್ನ ಪಡೆಯುವುದರ ಮೂಲಕ ಅವರು ನೇಮಕ ಮಾಡಬೇಕಾಗ್ತದ. ಇಂಥ ಸುಪ್ರೀಂ ಕೋರ್ಟ್‌ನ ನ್ಯಾಯಾಧೀಶರ ಒಂದು ನೇಮಕಾತಿಯ ಪದ್ಧತಿಗೆ ಕೊಲಿಜಿಯಂ ಪದ್ಧತಿ ಅಂತೇಳಿ ನಾವು ಕರಿತೀವಿ. ಕೊಲಿಜಿಯಂ ಪದ್ಧತಿ. ಈ ಕೊಲಿಜಿಯಂ ಪದ್ಧತಿ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರೆಯಲಾಗ್ತದ ಅಂತಕ್ಕಂಥದ್ದು. ಹೀಗಾಗಿ ಕೊಲಿಜಿಯಂ ಪದ್ಧತಿಯ ಮೂಲಕ ಇವತ್ತಿನ ಅಂದ್ರೆ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ
ಗವಾಯಿ ಅವರನ್ನ ರಾಷ್ಟ್ರಪತಿಗಳು ನೇಮಕ ಮಾಡಿದ್ದಾರೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಹಾಗಾದ್ರೆ ಸುಪ್ರೀಂ ಕೋರ್ಟ್‌ನ ನ್ಯಾಯಾಧೀಶರಾಗಬೇಕಾದ್ರ ಏನೇನ ಅರ್ಹತೆಗಳು ಬೇಕಂದ್ರ ಮೊದಲನೇದಾಗಿ ಭಾರತದ ಪ್ರಜೆ ಆಗಿರ್ಬೇಕು. ಮೊದಲನೇದಾಗಿ ಭಾರತದ ಪ್ರಜೆ ಆಗಿರಬೇಕು. ಎರಡನೇದಾಗಿ 5 ವರ್ಷ, ಎಷ್ಟು ವರ್ಷ? 5 ವರ್ಷ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶನಾಗಿ ಅಥವಾ 10 ವರ್ಷ ಉಚ್ಚ ನ್ಯಾಯಾಲಯದಲ್ಲಿ ವಕೀಲನಾಗಿ ಏನ್ ಮಾಡಿರ್ಬೇಕಂದ್ರ ಸೇವೆಯನ್ನ ಸಲ್ಲಿಸಿರಬೇಕು ಅಂತಕ್ಕಂಥರ ಬಗ್ಗೆ ನಾವೇನ್ ಮಾಡ್ತೀವಿ ಕಾಣ್ತೀವಿ ಅಂತಕ್ಕಂಥದ್ದು. ಇದು ಒಂದು ಸುಪ್ರೀಂ ಕೋರ್ಟ್‌ನ ನ್ಯಾಯಾಧೀಶರಿಗೆ ಇರಬೇಕಾದಂತ ಅರ್ಹತೆ ಆಗಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಸುಪ್ರೀಂ ಕೋರ್ಟ್‌ನ ನ್ಯಾಯಾಧೀಶರಿಗೆ ಯಾರ ಪ್ರಮಾಣ ವಚನವನ್ನ ಬೋಧಿಸ್ತಾರಂದ್ರ ರಾಷ್ಟ್ರಪತಿಗಳು. ಪ್ರಮಾಣ ವಚನವನ್ನ ಯಾರು ಬೋಧಿಸ್ತಾರಂದ್ರ ರಾಷ್ಟ್ರಪತಿಗಳು ಏನ್ ಮಾಡ್ತಾರಂದ್ರ ಪ್ರಮಾಣ ವಚನವನ್ನ ಬೋಧಿಸ್ತಕ್ಕಂಥ ಒಂದು ಅಧಿಕಾರವನ್ನ ಹೊಂದಿದ್ದಾರೆ ಅಂತಕ್ಕಂಥರ ಬಗ್ಗೆ ನಾವು ಏನ್ ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು. ಹೀಗಾಗಿ ಈ ಸುಪ್ರೀಂ ಕೋರ್ಟ್‌ಗೆ ಸಂಬಂಧಪಟ್ಟಂತ ಒಂದು ಭಾಗ ಯಾವುದಂದ್ರ ಅದು 5ನೇ ಭಾಗ ಅಂತಕ್ಕಂಥದ್ದು. 124ನೇ ವಿಧಿಯಿಂದ ಹಿಡಿದು 147ರವರೆಗಿನ ವಿಧಿಗಳು ಅಂತಕ್ಕಂಥರ ಬಗ್ಗೆ ನಾವೇನ್ ಮಾಡ್ತೀವಿ ಕಾಣ್ತೀವಿ ಅಂತಕ್ಕಂಥದ್ದು. ಇದು ಈ ಕರೆಂಟ್ ಇವೆಂಟ್ಸ್‌ಗೆ ಸಂಬಂಧಪಟ್ಟಂತ ಒಂದು ಪ್ರಮುಖವಾದಂತ ಮಾಹಿತಿ ಅಂತಕ್ಕಂಥದ್ದು. ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ಆನ್ ಮಾಡಿಕೊಳ್ಳಿ. ನಾವು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ. ಎಲ್ಲರಿಗೂ ಧನ್ಯವಾದಗಳು.